ಒಳ್ಳೆ ರೀತಿಯಾಗಿ ಸರಕನಹಳ್ಳಿ ಗ್ರಾಮಕ್ಕ ನಾವೆಲ್ಲ ಒಳ್ಳೆಯ ಒಂದು ಸಣ್ಣ ಕಲಾವಿದರು ಇದ್ರು ಕೂಡ ಎಲ್ಲಾ ನಮ್ಮ ಇಂಗ್ಲೇಶ್ವರ್ ಜಗಣ್ಣ ಮಾಸ್ತರ್ ಮೇಲ ಮತ್ತು ಮನಗುಳಿ ಎಲ್ಲಪ್ಪ ಮಾಸ್ತರ್ ಮ್ಯಾಗ ಶ್ರೀಶೈಲಕವ್ರ ಮ್ಯಾಗ ಎಲ್ಲಾರ ಮ್ಯಾಗ ನೀವು ಬಹಳ ದಿವಸ 2 ತಿಂಗಳು ಆಗಿ ತಮ್ಮನ್ನು ನಮ್ಮ ಊರಿಗೆ ನೀವು ಬರಬೇಕು, ನಿಮ್ಮನ್ನು ಸನ್ಮಾನಿಸಿಲ್ಲ ಆಗೋ ಅಂತ ಹೇಳಿ ನೀವು ತಾವೆಲ್ಲರೂ ಕೂಡ ಎಲ್ಲ ಏನು ಸನ್ಮಾನ ಮಾಡಿರಲಿಲ್ಲ. ಈ ನೆನಪನ್ನು ನಾವು ಯಾವಾಗಲೂ ಮರೆಯಂಗಿಲ್ಲ. ಯಾಕಂತ ಕೇಳಿದ್ರೆ ತಾವೆಲ್ಲ ನೋಡ್ಬೇಕು, ಎಲ್ಲ ಬಹಳ ಒಕ್ಕಟ್ಟಿನ ಸಮಾಜ ತುಸು ಇದ್ರು ಕೂಡ ಎಲ್ಲ ಒಂದು ಒಕ್ಕಟ್ಟು ಭಾವದಿಂದ ತಮ್ಮನ್ನೆಲ್ಲ ಕರೆಸಿ ಬಹಳ ಊರಿಗಿಂದ ಇಲ್ಲಿ ತನಕ ಎಲ್ಲ ಮೆರವಣಿಗೆ ಮಾಡ್ಕೊತಂದ ತಾವೆಲ್ಲ ಬಹಳ ನಾವು ಸನ್ಮಾನಿಸ್ತೀವಿ. ತಾವ ಆದಿಶಕ್ತಿ ಮೇಲೆ ಬಹಳ ನಂಬಿಕೆ ಶ್ರದ್ಧಾವನ್ನು ಇಟ್ಟುಕೊಂಡು ನಡೆದ್ರೆ ಇದಕ್ಕೆ ಏನಾಗ್ಬೇಕಂತ ಕೇಳಿದ್ರೆ ಮೊದಲು ಮೊದಲಿಗೆ ಪ್ರೇಮ ಅಂತಕ್ಕಂಥದ್ದು ಬೇಕು. ನಮಗೂ ನಿಮಗೆಲ್ಲರಿಗೂ ಪ್ರೇಮ ಅಂತ ಪ್ರೇಮವನ್ನು ಇಟ್ಟುಕೊಂಡು ಬಂದ್ರಿ. ಈ ಪ್ರೇಮವನ್ನ ತಾವೆಲ್ಲರೂ ಹಿಂಗೆ ಒಳ್ಳೆ ರೀತಿಯಾಗಿ ಇಟ್ಟುಕೊಂಡು ಯಾಕಂತ ಕೇಳಿದ್ರೆ ಎಲ್ಲಾ ಸಿಗ್ತಾ ಇದ್ರೆ ಪ್ರೇಮ ಸಿಗೋದು ಬಹಳ ಮಟ್ಟವಿದೆ. ಅದಕ್ಕಾಗಿ ಒಂದು ಸಣ್ಣ ಮಾತು ಹೇಳಿದ, ಒಂದು ಊರಾಗ ದೊಡ್ಡ ಸೌಕಾರಿದ್ದ 4 ಮಂದಿ ಮಕ್ಕಳು, ಒಬ್ಬ ಮಾಸ್ತರ್ ಇದ್ದು, ಒಬ್ಬ DC ಇದ್ದು, ಒಬ್ಬ ಪೊಲೀಸ್ ಇದ್ದು, ಒಬ್ಬ ಮಾತ್ರ ರೈತೈಕಿ ಮನುಷ್ಯ ಇದ್ದ. ಭಯಂಕರ ದೊಡ್ಡ ಶ್ರೀಮಂತಿಕಿದ್ದು. ಅಪ್ಪ ಮನೆಯಾಗ ಕೂತು ಉಳಿತಿದ್ದ. ಅವಾಗ ಒಂದ್ ದಿವಸ ಏನಾಯ್ತು ಅಂತ ಕೇಳಿದ್ರೆ ಎಲ್ಲಾರು ಊಟ ಮಾಡಿ ಮನ್ಕೊಂಡಿದ್ರು. ಮತ್ತು ರಾತ್ರಿ ಒಳಗೆ ಒಬ್ಬಕ್ಕಿ ಹೆಣ್ಣು ಮಗಳು ನೆತ್ತಿನ ಸೀರೆ ಒಟ್ಟು ಆರತಿಯನ್ನು ಹಿಡ್ಕೊಂಡು ಅಕ್ರಾಗ ಮನೆ ಒಳಗಿನ ಹೊರಗೆ ಹೊಂಟಿವಿ. ಅವಾಗ ಅಪ್ಪ ಎದ್ದು ನೋಡ್ದ, ಮನೆಯಾಗೆಲ್ಲ ಮಾಡ್ಕೊಂಡವ್ರೆ ಬೆಳಕರೆ ಕಾಣಿಸ್ತದ, ಯಾರು ಇರ್ಬೇಕಂತ ಹೇಳಿ ಹೋಗಿ ಎದ್ದು ಹೆಣ್ಣು ಮಗಳು ಕೇಳ್ತಾನ, ಯಾರಿಲ್ಲ ಮತ್ತೆ ಎಲ್ಲಿ ಹೊಂಟಿಗೆ ಅಂತ ಕೇಳ್ದ. ಏನಿಲ್ಲ, ನಿಮ್ಮ ಮನೆ ಲಕ್ಷ್ಮಿ ಅದನಿ, ಇಲ್ಲಿ ತನ ಕಾಲ ಕಳೆದಿನಿ, ಏನು ಟೈಮ್ ಆಗ್ಯದ, ನಾವು ಮುಂದಿನ ಮನೆಗೆ ಹೋಗ್ಬೇಕಾಗ್ಯದ ಅಂದ್ರಕಿ. ಅವಾಗ ಲಕ್ಷ್ಮಿ ಮನಿ ಹೊಂಟಾಳಂದ್ರೆ ಭಯಂಕರ ಬೇಕಾಯ್ತು ಅಪ್ಪಗ. ನೀವು ಹೋಗೋದು ಹೋಗ್ತಿದ್ದಾರೆ, ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಮಕ್ಕಳಿಗೆ ಭೇಟಿ ಹೋಗಕತ್ತಿ ಅಂದ್ಕೊಂಡೇನೆ. ಅವಾಗ ಆಯ್ತು ನೀವ್ ಹೇಳಂತ ಕೇಳ್ತಂತೇಳಿ ಹೇಳ್ತಾನೆ ಹೇಳ್ತೀನಿ, ಮತ್ತೆ ನಾಳೆ ಆನೆ ನಿಮ್ಗೆ ಬೇಡಿಗೆ ಬೇಕಾದ ಕಾಂಪಿಟೇಷನ್ ಹೋಗ್ತೀನಿ ಅಂತ ಹೇಳಿ ಹೇಳಿದಾಗ ಮನ್ಯಾಗ ಅಪ್ಪನಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಸಸ್ಯಾರಿಗೆ ಎಲ್ಲರಿಗೂ ಎದುರಿಸಿ ಕೇಳ್ದ. ಹಿಂದಿನ ಮತ್ತೆ ಲಕ್ಷ್ಮಿ ನಮ್ಮ ಮನ್ಯಾಗ ವಾಸಿಸ್ತೇವೆ, ಮತ್ತೆ ಹೋಗಕ್ಕೆದಾತ, ಮತ್ತೆ ಯಾರ್ಯಾರು ಏನೇನು ಬೇಡ್ಕೊಳ್ಳೋದ್ರಿ ಬೇಡ್ಕೊಂಡಿ ಹೋಗಂದಾಳ ಅಂದ್ಕೊಂಡೇನೆ. ಯಾರು ಬೇಡವ್ರ ಭಯಂಕರ ನಮಗ್ ರಕ್ತ ರೂಪಾಯಿ ಬೆಳ್ಳಿ ಬಂಗಾರ ಬೇಡಿದ್ರೆ, ಯಾರು ನಮಗ್ ರಾಜಕೀಯ ಒಳಗೆ MLA MP ಪ್ರಧಾನಮಂತ್ರಿ ಆಗಬೇಕಂತ ಬೇಡ್ಕೊಂಡ್ರ, ಯಾರ ಎಲ್ಲಾರು ತಮ್ಮ ಮನಸ್ಸಿಗೆ ಬಂದಕ್ಕೆ ಬೇಡ್ಕೊಂಡ್ರು. ಕೊನೆಗೆ ರೈತನ ಹೆಂಡತಿದ್ರ ಸಸಿ ಸಣ್ಣಕ್ಕಿ ಮತ್ತೆ ನಮ್ಮ ಮನೆಯೊಳಗೆ ಲಕ್ಷ್ಮಿ ಮನೆ ಬಿಟ್ಟು ಹೊಂಟಾಳ. ಮತ್ತೆ ನೀನು ಯಾನ್ ಬೇಡ್ತಿ ಬೇಡ ಲಕ್ಷ್ಮಿ, ಮತ್ತೆ ಯಾನ್ ಬೇಡ್ತಿ ಬೇಡ ಅಂತ ಕೂಡಲೇನೆ ಅವಾಗ ಸಣ್ಣ ಸಸಿ ಹೇಳಿದ್ರತ್ರಿ ಮಾವರ ರಕ್ತ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬಂಗಾರ ಬ್ಯಾಡ, ಯಾವಾಗಲೂ ಬ್ಯಾಡ. ನಾವು ಏನು ಸಸ್ಯಾರಲ್ಲ, ಅಕ್ಕ ತಂಗಿಯರಲ್ಲಿ ಎಲ್ಲ ಮೈದಿಂದಿರು ಎಲ್ಲಾರಲ್ಲಿ ಎಲ್ಲ ಎಲ್ಲಾರಲ್ಲಿ ನಾವು ಪ್ರೀತಿಯಲ್ಲಿರುವಂತ ಶಕ್ತಿ ಕೊಡುವಂತ ರೊಟ್ಟಿಯ ಶಕ್ತಿ ಇದು ಹೇಳಾಕ ದೃಷ್ಟಾಂತ. ಈ ಸಿದ್ಧಾಂತ ಏನಾಗತ್ತೆ ಕೇಳಿದ್ರೆ, ಇವತ್ತಿನ ದಿವಸ ಸರಕನಹಳ್ಳಿ ಗ್ರಾಮದೊಳಗೆ ನಿಮ್ಮ ಬೆಳ್ಳಿ ಬೇಕಾಗಿಲ್ಲ, ನಿಮಗೆ ಬಂಗಾರ ಬೇಕಾಗಿಲ್ಲ, ನಿಮ್ಮ ಪ್ರೀತಿಯಿಂದ ಇರುತ್ತಾನೆ. ಇದೇ